ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ಹೊಸ ರೈಲಿಗೆ ಇವತ್ತಿನದಲ್ಲಿ ಏನು ತಿಳಿಸ್ಕೊಡ್ತೇನೆ ಅಂದರೆ ಲೈಕ್ ಅಡಿಕೆ ಗಿಡಕ್ಕೆ ಸ್ಪ್ರೇ ತೊಗೊಳ್ತಾ ಇದ್ವಿ. ಸ್ಪ್ರೇ ಏನಕ್ಕೆ ಅಂತಂದರೆ ಲೈಕ್ ಈ ಟೈಮಲ್ಲಿ ಅಡಿಕೆನಲ್ಲಿ ಹರಳು ಎಲ್ಲ ಉದುರುತ್ತಾ ಇದೆ. ನೋಡ್ಬೋದು ನಾನು ತೋರಿಸ್ತೇನೆ ಅಡಿಕೆ ಎಲ್ಲ ಯಾವ ರೀತಿ ಉದುರುತ್ತಾ ಇದೆ ಅಂತ. ಸೊ ನಾವು ತೊಗೊಳ್ತಿರೋ ಸ್ಪ್ರೇ ಬಂದು ಇಲ್ಲಿ ಸ್ಪ್ರಿಂಟು ಮತ್ತು ಲ್ಯಾನ್ಸರ್ ಗೋಲ್ಡು ಪ್ಲಸ್ ಒಂದು ಮೈಕ್ರೋ ಒಂದು ಗೊಬ್ಬರ ಲೈಕ್ 13045 ಒಂದು ಜೊತೆಗೆ ಒಂದು ಸಣ್ಣ ಮೈಕ್ರೋ ನ್ಯೂಟ್ರಿಯೆಂಟು ಲೈಕ್ ಈ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಈಗ ಅಡಿಕೆ ಹರಳು ಏನಕ್ಕೆ ಉದುರುತ್ತಾ ಇದೆ ಅಂತಂದರೆ ಮೊದಲನೇದಾಗಿ ಮೇನ್ ರೀಸನ್ ಬಂದು ಮಾಯ್ಶ್ಚರ್ ಇರಲ್ಲ ಮಣ್ಣಲ್ಲಿ. ಸೊ ಮಳೆ ಕಡಿಮೆ ಇರೋದ್ರಿಂದ ಲೈಕ್ ಹೆವಿ ಹೀಟ್ ಇರೋದ್ರಿಂದ ಲೈಕ್ ಅಡಿಕೆ ಹರಳು ಉದುರುತ್ತೆ. ಜೊತೆಗೆ ಒಂದು ಪೂರ್ ಪಾಲಿನೇಷನ್ ಇರುತ್ತೆ, ಇಲ್ಲಾಂದರೆ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಇರುತ್ತೆ, ಇಲ್ಲ ಅಂದರೆ ಲೈಕ್ ಫಂಗಲ್ ಇನ್ಫೆಕ್ಷನ್ ಇರುತ್ತೆ. ಲೈಕ್ ಫಂಗಲ್ ಇನ್ಫೆಕ್ಷನ್ ಲೈಕ್ ನೀರನ್ನ ಕೊಡ್ತಾ ಇದ್ದೀವಿ, ಸೊ ಆದರೂ ಉದುರುತ್ತಾ ಇದೆ. ಸೊ ಹಾಗಾಗಿ ಫಂಗಲ್ ಇನ್ಫೆಕ್ಷನ್ ಇರೋದ್ರಿಂದ ಲೈಕ್ ಸ್ಪ್ರಿಂಟು ಮತ್ತು ಲ್ಯಾನ್ಸರ್ಗಳನ್ನ ಸೊ ಈ ಥರ ಉದುರಬಾರ್ದು ಅಂದರೆ ನಿಮಗೆ ಅಡಿಕೆಯಲ್ಲಿ ಹರಳು ಉದುರಬಾರ್ದು ಅಂದರೆ ಲೈಕ್ ಮಣ್ಣಲ್ಲಿ ನೀಟಾಗಿ ಮಾಯ್ಶ್ಚರ್ ಮೇಂಟೈನ್ ಮಾಡ್ಕೋಬೇಕು. ಇಲ್ಲಾಂದರೆ ರೂಟ್ ಫೀಡಿಂಗ್ ಮಾಡ್ಕೋದು. ರೂಟ್ ಫೀಡಿಂಗ್ ಹೆಂಗೆ ಅಂತಂದರೆ ಲೈಕ್ 1 ಲೀಟರ್ ನೀರಿಗೆ 50 ಗ್ರಾಮ್ ಯೂರಿಯಾ, 50 ಗ್ರಾಮು ಪೊಟ್ಯಾಶು, ಸೊ ಪ್ಲಸ್ 10 ಗ್ರಾಮು ಬೋರೋನು. ಸೊ ಇದನ್ನು ಹಾಕ್ಕೊಂಡು ಲೈಕ್ ವಾಟರ್ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಬುಡಕ್ಕೆ ಡ್ರೆಂಚಿಂಗ್ ಮಾಡೋದ್ರಿಂದ ನಿಮಗೆ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ಹೋಗುತ್ತೆ. ನಿಮಗೆ ಅಡಿಕೆಯಲ್ಲಿ ಹರಳು ಉದುರೋದು ಕಡಿಮೆ ಆಗುತ್ತೆ. ಇದನ್ನು ರೂಟಿಗೆ ಬಿಡಬೇಕು ನೀವು. ಸ್ಟ್ರೆಸ್ಸಿಗೆ ನಿಮಗೆ ಲೈಕ್ ಅಡಿಕೆ ಕಾಳು ಉದುರುತ್ತಾ ಇಲ್ಲ ಅಂತಂದರೆ ಲೈಕ್ ನಿಮಗೆ ನ್ಯೂಟ್ರಿಯೆಂಟ್ಸ್ ಡೆಫಿಷಿಯನ್ಸಿ ಇರುತ್ತೆ. ನ್ಯೂಟ್ರಿಯೆಂಟ್ ಮೇಯ್ನಾಗಿ ಬಂದು ಬೋರೋನು ಮತ್ತು ಪೊಟ್ಯಾಷಿಯಮ್ ಡೆಫಿಷಿಯನ್ಸಿ ಇರುತ್ತೆ. ಸೊ ಇದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಲೈಕ್ 1 ಲೀಟ್ರಿಗೆ ಲೈಕ್ 1 ರಿಂದ 2 ಗ್ರಾಮ್ ಬೋರೋನ್ ಹಾಕೊಳ್ಳಿ. ಪ್ಲಸ್ ನಿಮಗೆ ಇನ್ನೊಂದು 13045 5 ಗ್ರಾಮ್ ಪರ್ ಲೀಟರ್ ಹಂಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ಕೋಬೋದು. ಸೊ ಈ ಥರ ಮಾಡಿದ್ರೆ ನಿಮಗೆ ಅಡಿಕೆ ಹರಳು ಉದುರೋದು ಕಡಿಮೆ ಆಗುತ್ತೆ. ಜೊತೆಗೆ ನಿಮಗೆ ಲೈಕ್ ನ್ಯೂಟ್ರಿಯೆಂಟ್ಸ್ ಕೂಡ ಅಪ್ಟೇಕ್ ಆಗುತ್ತೆ ಗಿಡಕ್ಕೆ. ಜೊತೆಗೆ ಮುಂದಕ್ಕೆ ಫ್ಯೂಚರಲ್ಲಿ ಏನು ಹಿಂಗಾರ ಬರುತ್ತೆ ಲೈಕ್ ಹೊಂಬಾಳೆ ಏನು ಬರುತ್ತೆ, ಸೊ ಅದರಲ್ಲಿ ನಿಮಗೆ ಅಡಿಕೆ ಕಾಳು ಉದುರೋದಿಲ್ಲ, ಹಾಗೆ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಹಾಗೆಯೇ ನಿಮಗೆ ಮಾಯ್ಶ್ಚರ್ ಕೂಡ ಮಣ್ಣಲ್ಲಿ ಕಡಿಮೆ ಆದರೆ ಪ್ಲಸ್ ಎಕ್ಸಸ್ ಹೀಟ್ ಆದರೂ ಕೂಡ ನಿಮಗೆ ಅಡಿಕೆಯಲ್ಲಿ ಹಿಂಗಾರಗಳು ಉದುರುತ್ತೆ, ಏನು ಹರಳು ಉದುರುತ್ತೆ. ಸೊ ಇದನ್ನೆಲ್ಲ ಓವರ್ಟೇಕ್ ಮಾಡ್ಕೋಬೇಕು ಅಂದರೆ ಲೈಕ್ ನೀರು ಕರೆಕ್ಟಾಗಿ ಕೊಡ್ಕೋಬೇಕಾಗುತ್ತೆ ಅಡಿಕೆಗೆ ಮೇಯ್ನೇ ನೀರು ಇರುವಂಥ. ಇದಾಗಿತ್ತು ಇವತ್ತಿನ ರೀಲು. ಇನ್ನೂ 2 ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ, ದಯವಿಟ್ಟು ಫಾಲೋ ಮಾಡ್ಕೊಂಡು ಹೇಳ್ತಾರೆ ರೀಲ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.